ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಆತ್ಮದಲ್ಲೂ ಸತ್ಯದಲ್ಲೂ ಆರಾಧನೆ ಅಪ್ಪ ನಿಮಗೆ. ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 19ನೇ ಅಧ್ಯಾಯ ವಚನ 9. ಅನಂತರ ದೇವದೂತನು ಯಜ್ಞದ ಕುರಿಮರಿಯ ವಿವಾಹದ ಔತಣಕ್ಕೆ ಆಹ್ವಾನಿತರು ಭಾಗ್ಯವಂತರು. ಯಜ್ಞದ ಕುರಿಮರಿಯ ವಿವಾಹದ ಸಮಯ ಬಂದಿದೆ. ಆ ವಿವಾಹಕ್ಕೆ ಯಾರೆಲ್ಲ ಆಹ್ವಾನಿಸಲ್ಪಟ್ಟರೋ ಅವರು ಭಾಗ್ಯವಂತರು ಎಂದು ಬರೆ ಎಂದು ನನಗೆ ಆಜ್ಞಾಪಿಸಿದನು. ಇವು ದೇವರ ಸತ್ಯವಾದ ವಾಕ್ಯಗಳು. ಪ್ರಭು ಯೇಸು ಮುಂದೆ ನಡೆಯಲಿರುವ ಘಟನೆಯನ್ನ ಮುಂಚಿತವಾಗಿಯೇ ಮತ್ತಾಯನು ಬರೆದ ಶುಭ ಸಂದೇಶ 22ನೇ ಅಧ್ಯಾಯ ವಚನ 1ರಿಂದ 14ರಲ್ಲಿ ಒಂದು ಸಾಮತಿಯ ರೂಪದಲ್ಲಿ ಹೇಳಿರುವುದು ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿದೆ. ಮತ್ತಾಯ 22, ಆಹ್ವಾನಿತರೆಲ್ಲರೂ ಅರ್ಹರಲ್ಲ. ಅಲ್ಲಿ ಒಬ್ಬ ರಾಜ ತನ್ನ ಮಗನ ಮದುವೆಯ ಸಮಾರಂಭಕ್ಕೆ ಅನೇಕ ವಿಶೇಷವಾದ ವ್ಯಕ್ತಿಗಳಿಗೆ ಆಹ್ವಾನ ಪತ್ರಿಕೆಯನ್ನು ಕಳುಹಿಸಿಕೊಟ್ಟಿದ್ದ. ಆದರೆ ನೀವು ಫ್ರೀಯಾಗಿರುವಾಗ ಈ ಘಟನೆಯನ್ನು ಓದಿ. ಮತ್ತಾಯ 22 ವಚನ 1ರಿಂದ 14. ಆದರೆ ಮದುವೆಯ ದಿನ ಬಂದಾಗ, ವಿವಾಹದ ಸಮಯ ಬಂದಾಗ ಆಹ್ವಾನಿತರಾದವರು ಯಾರೂ ಬರಲಿಲ್ಲ. ಕೊನೆಗೆ ರಾಜ ತನ್ನ ಸೇವಕರನ್ನು ಕಳುಹಿಸಿಕೊಡುತ್ತಾನೆ, ಹೋಗಿ ಅವರನ್ನೆಲ್ಲ ಕರೆದುಕೊಂಡು ಬನ್ನಿ ಎಂದು. ಸೇವಕರು ಹೋಗಿ ಕರೆಯುವಾಗ ಒಬ್ಬ ಹೇಳ್ತಾನೆ, ನಾನು ಈಗ ತಾನೇ ಮದುವೆ ಆಗಿದ್ದೇನೆ, ನನಗೆ ಬರಲು ಸಮಯವಿಲ್ಲ. ಮತ್ತೊಬ್ಬ ಹೇಳ್ತಾನೆ, ನಾನು ಹೊಲವನ್ನು ಕೊಂಡುಕೊಂಡಿದ್ದೇನೆ, ನಾನು ಕೆಲಸ ಮಾಡಬೇಕು, ನನಗೆ ಬರಲು ಸಮಯವಿಲ್ಲ. ಹೀಗೆ ಆಹ್ವಾನಿಸಲ್ಪಟ್ಟ ಅನೇಕರು ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಅಥವಾ ಪ್ರಾಪಂಚಿಕವಾದ ಕೆಲಸ ಕಾರ್ಯಗಳ ನಿಮಿತ್ತ ಆ ಅರಸನ ಕರೆಗೆ ಹೋಗೊಡದೆ ಆ ಒಂದು ವಿವಾಹದ ಔತಣ ಕೂಟವನ್ನು ಸೇರುವುದಿಲ್ಲ. ಕೋಪೋದ್ರಿಕ್ತನಾದ ರಾಜ ಹೇಳುತ್ತಾನೆ ತನ್ನ ಸೇವಕರಿಗೆ, ನಾನು ಕರೆಯಲ್ಪಟ್ಟವರು ಯಾರೂ ಬರಲಿಲ್ಲ, ಆದರೆ ಔತಣ ಸಿದ್ಧವಾಗಿದೆ. ಯಾವಾಗ ವಿವಾಹ ಅನ್ನು ತೇಳುತ್ತೇವೋ ಔತಣ ಸಿದ್ಧವಾಗಿದೆ. ನೀವು ಹೋಗಿ ಹಾದಿ ಬೀದಿಯಲ್ಲಿ ಹೋಗುವ ಎಲ್ಲರನ್ನ ಕರೆದುಕೊಂಡು ಬನ್ನಿ, ಅವರು ಔತಣ ಕೂಟದಲ್ಲಿ ಭಾಗವಹಿಸಲಿ ಎಂಬುದಾಗಿ. ಯಾಕೆ ಹೀಗೆ ಹೇಳಿದ್ರು ಅಂದರೆ, ಆಹ್ವಾನಿತರು ಅನೇಕರಾದರೂ ಆಯ್ಕೆಯಾದವರು ಕೆಲವು ಮಂದಿ ಮಾತ್ರ ಅಂತ. ಇವತ್ತು ಪ್ರಭು ಯೇಸು ತನ್ನ ಸ್ವಂತ ಜನರಾದ ಇಸ್ರಾಯೇಲ್ ಜನಾಂಗವನ್ನು ಬಿಡುಗಡೆ ಮಾಡಲು ಬಂದರು. ಆದರೆ ಸ್ವಂತ ಜನರಾದ ಇಸ್ರಾಯೇಲರಾದರೂ ಯೇಸುವನ್ನು ಸ್ವೀಕರಿಸಿಕೊಳ್ಳಲಿಲ್ಲ. ಯೇಸುವನ್ನು ಅವರು ದೂರ ಮಾಡಿದರು. ಆದರೆ ಯಾರೆಲ್ಲ ಯೇಸುವನ್ನು ಅಂಗೀಕರಿಸಿದರೋ, ಅಂದರೆ ಯೇಸು ದೇವರ ಪುತ್ರ ಎಂದು ವಿಶ್ವಾಸವಿಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಕೊಡಲಾಯಿತು. ಯೋಹಾನ 1:10-12 ನಾವು ನೋಡುತ್ತೇವೆ. ಸೊ ವಿವಾಹ ಔತಣಕ್ಕೆ ಮೊದಲು ಕರೆಯಲ್ಪಟ್ಟವರು ಯಾರೂ ಬರಲಿಲ್ಲ. ಆದರೆ ಕೊನೆ ಗಳಿಗೆಯಲ್ಲಿ ಯಾರೆಲ್ಲ ಬಂದರೋ ಅವರು ಔತಣ ಕೂಟದಲ್ಲಿ ಭಾಗಿಯಾಗಲು ಸಾಧ್ಯವಾಯಿತು. ಹೀಗೆ ಮೊದಲಿನವರು ಕೊನೆಯವರಾಗುವರು, ಕೊನೆಯವರು ಮೊದಲಿನವರಾಗುವರು ಎಂದು ಸಹ ಪ್ರಭು ಯೇಸು ಹೇಳ್ತಾರೆ. ಈ ವಿವಾಹ ಔತಣಕ್ಕೆ ಬಂದ ಕೆಲವು ವ್ಯಕ್ತಿಗಳನ್ನು ಪರಿಶೋಧನೆ ಮಾಡಲು ರಾಜ ಹೋದಾಗ ಅಲ್ಲಿ ಒಬ್ಬ ವ್ಯಕ್ತಿ ವಿವಾಹಕ್ಕೆ ಯೋಗ್ಯವಾದ ವಸ್ತ್ರವನ್ನು ಧರಿಸದೆ ಬಂದಿದ್ದ. ಆದ ಕಾರಣ ಇವನನ್ನು ಒಳಗಡೆ ಬಿಟ್ಟಿದ್ದು ಯಾರು ಎಂದು ಅವನನ್ನು ಕತ್ತಲೆಯ ಕೋಣಕ್ಕೆ ಹಲ್ಲು ಕಡಿತ, ಗೋಳಾಟ ಅಲ್ಲಿ ತಳ್ಳಿಬಿಡಿ ಎಂಬುದಾಗಿ. ಅಂದರೆ ಯಜ್ಞದ ಕುರಿಮರಿಯ ವಿವಾಹಕ್ಕೆ ಆಹ್ವಾನಿತರು ಸಿದ್ಧರಾಗಿರಬೇಕು. ನಿನ್ನೆ ದಿನ ಜೀವಸ್ವರದಲ್ಲಿ ಧ್ಯಾನಿಸಿದೆವು. ಮಧುವಣಗಿತ್ತಿ ಅಲಂಕರಿಸಿಕೊಂಡಿದ್ದಾಳೆ. ಎಸ್ತೇರಳ ಅಲಂಕಾರ ವರ್ಷದ 365 ದಿನ. ಯೇಸು ತನ್ನ ರಕ್ತದಿಂದಲೂ ಪವಿತ್ರಾತ್ಮರಿಂದಲೂ ಧರ್ಮಸಭೆ ಎಂಬ ಮಧುವಣಗಿತ್ತಿಯನ್ನು ಪವಿತ್ರೀಕರಿಸಿದ್ದಾರೆ ಎನ್ನುವ ರೀತಿಯಲ್ಲಿ. ಆದ ಕಾರಣ ಈ ಜೀವಸ್ವರವನ್ನು ಕೇಳುವ ನಾವು ಆ ಯಜ್ಞದ ಕುರಿಮರಿಯ ವಿವಾಹ ಔತಣ, ಸ್ವರ್ಗೀಯ ಔತಣಕ್ಕೆ ಕರೆ, ಅದರಲ್ಲಿ ಭಾಗಿಗಳಾಗುವಂತೆ ನಾವು ಆ ಕರೆಗೆ ಹೋಗೊಟ್ಟು ಅದರಲ್ಲಿ ಭಾಗಿಗಳಾಗಲು ಸಿದ್ಧರಾಗಬೇಕು. ಅದೇ ಪ್ರಭು ಯೇಸು ಲೂಕನು ಬರೆದ ಶುಭ ಸಂದೇಶ 9ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಅನುಯಾಯಿಗಳು ತ್ಯಜಿಸಬೇಕಾದ ಅಂಟು ನೆಂಟು, ಆ ವಿವಾಹ ಔತಣಕ್ಕೆ ನಾವು ಯೋಗ್ಯರಾಗಬೇಕಾದರೆ, ಯೇಸುವಿನ ಶಿಷ್ಯರಾಗಬೇಕಾದರೆ, ಯೇಸುವಿನ ಮಧುವಣಗಿತ್ತಿಯಾಗಿ ಶೃಂಗರಿಸಲ್ಪಡಬೇಕಾದರೆ ನಮಗಿರುವ ಎಲ್ಲ ಅಂಟಿಕೊಂಡಿರುವ ಅಂಟು ನೆಂಟುಗಳನ್ನು ತ್ಯಜಿಸಬೇಕಾಗಿದೆ. ಲೂಕ 9:58. ಇನ್ನೊಬ್ಬನಿಗೆ ಯೇಸು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದಾಗ ಅವನು, ಸ್ವಾಮಿ,
ಮೊದಲು ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮುಗಿಸುವ ತನಕ ಸಮಯ ಕೊಡಿ. ನನ್ನನ್ನು ಹಿಂಬಾಲಿಸು ಅನ್ನುವಾಗ ಅವನು ಹೇಳ್ತಾನೆ, ನಮ್ಮ ತಂದೆ ಸತ್ತೋಗಿದ್ದಾರೆ, ಅವರ ಉತ್ತರ ಕ್ರಿಯೆ ಮಾಡಿಬಿಟ್ಟು ಆಮೇಲೆ ಬಂದು ನಿಮ್ಮನ್ನು ಹಿಂಬಾಲಿಸುತ್ತೇನೆ, ಸಮಯವಿಲ್ಲ. ಅದಕ್ಕೆ ಯೇಸು, ಸತ್ತವರೇ ತಮ್ಮ ಸತ್ತವರನ್ನು ಸಮಾಧಿ ಮಾಡಿಕೊಳ್ಳಲಿ, ನೀನಾದರೂ ಹೋಗು, ದೇವರ ಸಾಮ್ರಾಜ್ಯವನ್ನು ಪ್ರಚಾರ ಮಾಡು. ಶರೀರದಲ್ಲಿ ಸತ್ತಿದ್ದಾರೆ, ಆ ರೀತಿ ದೇವರ ಪಾಲಿಗೆ ಸತ್ತವರು, ದೇವರಿಂದ ದೂರವಿರುವವರು, ಶಾರೀರಿಕ ವ್ಯವಹಾರಗಳಲ್ಲಿರುವವರು, ಸತ್ತವರು ಸತ್ತ ವ್ಯಕ್ತಿಯನ್ನು ಸಮಾಧಿ ಮಾಡಿಕೊಳ್ಳುತ್ತಾರೆ. ನೀನಾದರೂ ದೇವರ ಸಾಮ್ರಾಜ್ಯದ ಶುಭ ಸಂದೇಶವನ್ನು ಎಲ್ಲ ಸಮಯ ಸಂದರ್ಭಗಳಲ್ಲಿ, ಅನುಕೂಲವಿರಲಿ ಅನಾನುಕೂಲತೆ ಇರಲಿ, ಅನುಕೂಲವಿದ್ದಾಗ ಮಾತ್ರ ನಾವು ದೇವರ ಕೆಲಸ ಮಾಡುವುದಲ್ಲ, ನಮ್ಮ ಅನಾನುಕೂಲತೆಯಲ್ಲಿ, ಕಷ್ಟ ಸಂಕಟಗಳಲ್ಲಿ, ಒತ್ತಡಗಳಲ್ಲಿ, ಪ್ರಲೋಭನೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವಾಗಲೂ, ಎಷ್ಟೇ ಶೋಧನೆಗಳು ಬಂದರೂ ಮಾಡುವ ಸೇವಾ ಕಾರ್ಯವನ್ನು ನಿಲ್ಲಿಸದೆ ನೀನಾದರೂ ದೇವರ ಸಾಮ್ರಾಜ್ಯಕ್ಕಾಗಿ ದುಡಿ ಎಂಬುದಾಗಿ. ಮತ್ತೊಬ್ಬನು, ನಿಮ್ಮನ್ನು ಹಿಂಬಾಲಿಸುತ್ತೇನೆ ಪ್ರಭು, ಆದರೆ ಮೊದಲು ಮನೆಯವರನ್ನು ಬೀಳ್ಕೊಟ್ಟು ಬರಲು ಅಪ್ಪಣೆ ಆಗಬೇಕು ಎಂದನು. ಯೇಸು ಅವನನ್ನು ನೋಡಿ, ನೇಗಿಲಿಗೆ ಕೈ ಹಾಕಿ ಹಿಂದಕ್ಕೆ ನೋಡುವವನು ದೇವರ ರಾಜ್ಯಕ್ಕೆ ಯೋಗ್ಯನಲ್ಲ. ಅವನು ಹೇಳ್ತಾನೆ, ನಾನು ಬರ್ತೀನಿ, ನನಗೆ ಮನಸ್ಸಿದೆ, ಆದರೆ ಮನೆಯದೆಲ್ಲ ಸೆಟ್ಲ್ ಮಾಡಿ ಬರಬೇಕು. ಯಾವಾಗ ಬರೋದು? ಕೆಲವರು ಸೇವೆಗೆ ಕರೆದಾಗ ರಿಟೈರ್ಮೆಂಟ್ ಆದಮೇಲೆ ಬರ್ತೀವಿ. ಆಫೀಸೇ 60 ವರ್ಷ ವಯಸ್ಸಾಗಿದೆ, ಗೋ ಆ್ಯಂಡ್ ಟೇಕ್ ರೆಸ್ಟ್. ರಿಟೈರ್ಮೆಂಟ್ ಅಂದ್ರೇನು? ರಿಟೈರ್ ಫ್ರಮ್ ದ ವರ್ಕ್, ಕೆಲಸವನ್ನು ಬಿಟ್ಟು ಮನೆಯಲ್ಲಿ ಹೋಗಿ ರಿಲ್ಯಾಕ್ಸ್ ಆಗೋ ಅನ್ನೋ ರೀತಿಯಲ್ಲಿ ಅಂಥ ಸಮಯದಲ್ಲಿ ಸೇವೆ ಮಾಡ್ತೀವಿ ಅಂತಾರೆ. ಇನ್ನು ಕೆಲವರು ಮಕ್ಕಳು ಮದುವೆ ಆಗಲಿ, ಆ ಮನೆ ಕಟ್ಟಲಿ, ಅದೆಲ್ಲ ಮಾಡಿದ್ಮೇಲೆ ಬಂದು ಸೇವೆ ಮಾಡ್ತೀವಿ ಅಂತ. ಹಾಗೆ ನಾವು ಸಬೂಬುಗಳು, ನೆಪಗಳು ಹೇಳ್ತಾ ಇದ್ದಾರೆ. ಸಮಯ ಮೀರಿ ಹೋಗುತ್ತದೆ, ಬಾಗಿಲು ಮುಚ್ಚಲಾಗುತ್ತದೆ. 10 ಕನ್ನಿಕೆಯರು, 5 ಕನ್ನಿಕೆಯರು ಇವಾಗ ಹೋಗಿ ನಾವು ಎಣ್ಣೆ ತರ್ತೀವಿ ಅಂತ ಹೋದರು. ಅವರು ಮರಳಿ ಬರುವಷ್ಟರೊಳಗಡೆ ಬಾಗಿಲು ಮುಚ್ಚಲಾಗಿತ್ತು. ಬಾಗಿಲು ತಟ್ಟಿದರೂ ಸಹ ಬಾಗಿಲು ತೆರೆಯಲಾಗಲಿಲ್ಲ. ಆದ ಕಾರಣ ಸಮಯವಿರುವಾಗಲೇ ಸರ್ವೇಶ್ವರನ ಕಡೆಗೆ ಅಭಿಮುಖನಾಗಲು ನಾಳೆ ಎಂದು ದಿನವನ್ನು ಮುಂದೂಡಬೇಡ. ಹಿಂದೆ ಇದು ರಕ್ಷಣೆಯ ದಿನ, ಉದ್ಧಾರದ ದಿನ. ಪಶ್ಚಾತ್ತಾಪಪಟ್ಟು ದೇವರ ಕಡೆ ತಿರುಗು, ದೇವರ ರಾಜ್ಯಕ್ಕಾಗಿ ದುಡಿ. 10ನೇ ವಚನ, ಕೂಡಲೇ ಆರಾಧಿಸಲೆಂದು ಆತನ ಪಾದಗಳಿಗೆ ಅಡ್ಡ ಬಿದ್ದೆ. ಆಗ ಆತನು, ನೀನು ನನಗೆ ಅಡ್ಡ ಬೀಳಬಾರದು. ಇದು ಬಂದು ಪ್ರಕಟಣಾ ಗ್ರಂಥ 1ನೇ ಅಧ್ಯಾಯ ವಚನ 1 ಮತ್ತು 2ರಲ್ಲಿ ನಾವು ಧ್ಯಾನಿಸಿದೆವು. ದೇವರು ಮುಂದೆ ನಡೆಯಲಿರುವ ಘಟನೆಗಳನ್ನು ತನ್ನ ಪುತ್ರ ಯೇಸು ಕ್ರಿಸ್ತರಿಗೆ ತಿಳಿಯಪಡಿಸಿದರು. ಯೇಸು ತನ್ನ ದೇವದೂತನ ಮೂಲಕ ತನ್ನ ಶಿಷ್ಯನಾದ ಯೋಹಾನರಿಗೆ ಪ್ರಕಟಪಡಿಸಿದರು. ತಂದೆ ದೇವರು ಯೇಸುಗೆ ಪ್ರಕಟಪಡಿಸಿದ್ದು, ಯೇಸು ದೂತನ ಮೂಲಕ ಯೋಹಾನರಿಗೆ ಪ್ರಕಟಪಡಿಸಿದ್ದು. ಆದ ಕಾರಣ ದೂತ ಹೇಳಿದ್ದನ್ನು ಕೇಳಿ ಯೋಹಾನರು ಆತನ ಕಾಲಿಗೆ ಬಿದ್ದು ಆರಾಧನೆ ಮಾಡಲು ಹೋಗುತ್ತಾರೆ. ಆಗ ದೂತನು, ನೀನು ನನಗೆ ಅಡ್ಡ ಬೀಳಬಾರದು, ನಾನು ನಿನ್ನ ಹಾಗೂ ಕ್ರಿಸ್ತ ಯೇಸು ಶ್ರುತಪಡಿಸಿದ ಸತ್ಯವನ್ನು ಅಂಗೀಕರಿಸಿದ ನಿನ್ನ ಸಹೋದರ ಸಹ ಸೇವಕ. ದೇವದೂತರುಗಳು ಸೇವೆ ಮಾಡುವ ಊಳಿಗತನದ ಆತ್ಮಗಳು, ಸೇವಕನಷ್ಟೇ. ನೀನು ದೇವರನ್ನು ಮಾತ್ರ ಆರಾಧಿಸತಕ್ಕದ್ದು. ದೇವದೂತ ಹೇಳ್ತಾನೆ, ಓ ನೀನು ನನಗೆ ಅಡ್ಡ ಬೀಳಬೇಡಪ್ಪ, ದೇವರನ್ನು ಆರಾಧಿಸು. ದೇವರ ಕೊಟ್ಟ ಕೆಲಸ ನಾನು ಮಾಡ್ತಾ ಇದ್ದೀನಿ, ದೇವರು ತಿಳಿಸಿದ ಸತ್ಯವನ್ನು ನಿನಗೆ ಸಾರ್ತಾ ಇದ್ದೇನೆ. ನಾನು ನಿನ್ನಂತೆ ಕೋವರ್ಕರ್, ಸಹ ಸೇವಕನಷ್ಟೇ ಎಂಬುದಾಗಿ ತಿಳಿಸುತ್ತಾನೆ. ಆದರೆ ಏನು ಆಶ್ಚರ್ಯ ಅಂದರೆ, ಇವತ್ತು ಅನೇಕರು ದೇವದೂತರುಗಳ ಆರಾಧನೆಯನ್ನು ಮಾಡುತ್ತಾರೆ ಎಂಬುದಾಗಿ. ದೇವದೂತರುಗಳ ಆರಾಧನೆಯನ್ನು ಮಾಡಬಾರದು. ದೇವದೂತರುಗಳಿಗೆ ಗೌರವ ಸಲ್ಲಿಸುತ್ತೇವೆ ನಾವು. ದೇವದೂತರುಗಳ ಸಂರಕ್ಷಣೆ, ಅವರು ನಮ್ಮ ಸೇವೆಗಾಗಿ ನೇಮಕ ಮಾಡಿದ ಊಳಿಗತನದ ಆತ್ಮಗಳು ಎಂದು ಇಬ್ರಿಯ 1:14 ಹೇಳುವ ಕಾರಣ ದೇವದೂತರುಗಳು ನಮ್ಮ ಸಂರಕ್ಷಣೆ ಮಾಡುವವರು. ಕೀರ್ತನೆ 34 ವಚನ 7, 91, 10, 11ರಲ್ಲಿ ನಾವು ನೋಡ್ತೇವೆ. ನಿನ್ನ ಕಾಲು ಕಲ್ಲಿಗೆ ಬೀಳದಂತೆ ನಿನ್ನನ್ನು ಎತ್ತಿಕೊಳ್ಳಲು ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಟ್ಟಿದ್ದಾರಲ್ಲವೇ. ಸೊ ದೇವದೂತರು ನಮ್ಮ ಸಂರಕ್ಷಣೆಗಾಗಿ ನೇಮಕ ಮಾಡಲ್ಪಟ್ಟ ಸಹ ಸೇವಕರು. ದೇವದೂತರುಗಳನ್ನು ಆರಾಧಿಸಬಾರದು, ಬಟ್ ಅವರನ್ನು ನಾವು ಗೌರವಿಸುತ್ತೇವೆ. ಕೊಲ್ಲಿಸದವರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಚನ 18, ನಿಮ್ಮಲ್ಲಿ ಕೆಲವರು ದೇವದೂತರ ಆರಾಧನೆಯಲ್ಲಿ ಆಸಕ್ತರಾಗಿದ್ದಾರೆ, ತಮಗೆ ದರ್ಶನಗಳಾದುವೆಂದು ಕೊಚ್ಚಿಕೊಳ್ಳುತ್ತಾರೆ, ಲೌಕಿಕ ಜ್ಞಾನದಿಂದ ನಿರರ್ಥಕವಾಗಿ ಉಬ್ಬಿಕೊಂಡಿದ್ದಾರೆ, ತಾವು ವಿನಯ ಶಾಲಿಗಳೆಂದು ಎಚ್ಚಳ ಪಡುತ್ತಾರೆ.
ಇಂಥವರು ನಿಮ್ಮನ್ನು ಕಡೆಗಾಣಿಸದಂತೆ ಎಚ್ಚರದಿಂದಿರಿ. ಇವರು ಕ್ರಿಸ್ತ ಯೇಸು ಎಂಬ ಶಿರಸ್ಸಿನಿಂದ ಬೇರ್ಪಟ್ಟಿದ್ದಾರೆ, ತಲೆಯಿಂದ ಬೇರ್ಪಟ್ಟ ಅಂಗಾಂಗವಾಗಿದ್ದಾರೆ. ಆದ ಕಾರಣ ದೇವದೂತರ ಆರಾಧನೆ ಸಲ್ಲದು ಎಂಬುದಾಗಿ ಸಂತ ಪೌಲ ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ. ಅದೇ ರೀತಿಯಲ್ಲಿ ಮನುಷ್ಯನಿಗೂ ನಾವು ಆರಾಧನೆ ಮಾಡಬಾರದು. ಪ್ರೇಷಿತರ ಕಾರ್ಯಕಲಾಪಗಳು 10ನೇ ಅಧ್ಯಾಯ ವಚನ 25-26ರಲ್ಲಿ ಪೇತ್ರ ಕೊರ್ನೇಲಿಯನ ಮನೆಗೆ ಹೋಗಿ ಸುವಾರ್ತೆಯನ್ನು ಸಾರುವ ಸಮಯದಲ್ಲಿ ಕೊರ್ನೇಲಿಯನು ಆತನ ಪಾದಗಳಿಗೆ ಸಾಷ್ಟಾಂಗವಾಗಿ ಅಡ್ಡ ಬೀಳಲು ಹೋಗುತ್ತಾನೆ. ಆಗ ಪೇತ್ರ, ನಿಲ್ಲು ನಿಲ್ಲು, ಎದ್ದೇಳು ಎದ್ದೇಳು, ನಾನು ದೇವರ ದಾಸ, ನಿನ್ನಂತೆ ಒಬ್ಬ ಸೇವಕ ಅಷ್ಟೇ. ಸದಾಕಾಲಕ್ಕೂ ಸೃಷ್ಟಿಕರ್ತನಾದ ದೇವರಿಗೂ ಅವರ ಏಕೈಕ ಪುತ್ರನಾದ ಪ್ರಭು ಯೇಸು ಕ್ರಿಸ್ತರಿಗೂ ಎಲ್ಲ ಸ್ತುತಿ ಸ್ತೋತ್ರ ಘನ ಮಾನ ಆರಾಧನೆ ಸಲ್ಲತಕ್ಕದ್ದು ಎಂದು ಅಲ್ಲಿ ಕೊರ್ನೇಲಿಯನ ಕುಟುಂಬವನ್ನು ಎಚ್ಚರಿಸುತ್ತಾನೆ. ಮತ್ತೊಂದು ಕಡೆ ನಾವು ನೋಡ್ತೀವಿ, ಪ್ರೇಷಿತರ ಕಾರ್ಯಕಲಾಪಗಳು 14, 15, 16ರಲ್ಲಿ ಸಂತ ಪೌಲ ಮತ್ತು ಅವರ ಸ್ನೇಹಿತ ಒಂದು ಊರಿನಲ್ಲಿ ಎಫೆಸ ಪಟ್ಟಣದಲ್ಲಿ ಅನಿಸುತ್ತೆ. ಪ್ರೇಷಿತರ ಕಾರ್ಯಕಲಾಪಗಳು 14 ಲುಸ್ತ್ರ ನೋಡಿ ಏನು ಮಾಡಕ್ಕೆ ಹೋಗ್ತಾರೆ. 11ನೇ ವಚನ, ಪೌಲನು ಮಾಡಿದ ಮಹತ್ ಕಾರ್ಯ. ಲುಸ್ತ್ರ ಎಂಬ ಪಟ್ಟಣದಲ್ಲಿ ಒಬ್ಬ ಕುಂಟನಿಗೆ ಸೌಖ್ಯ ಸಿಕ್ಕಿದ ಕಾರಣ ಅದ್ಭುತವನ್ನು ನೋಡಿದ ಜನರು, ದೇವರುಗಳೇ ಮನುಷ್ಯ ರೂಪದಲ್ಲಿ ನಮ್ಮಲ್ಲಿಗೆ ಬಂದಿದ್ದಾರೆ ಎಂದು ಜೋರಾಗಿ ಕೂಗಿ ಹೇಳಿ ಪ್ರೇಷಿತರಿಗೆ ಬಲಿಯನ್ನು ಅರ್ಪಿಸಬೇಕೆಂದಿದ್ದರು. ಇದನ್ನು ಕೇಳಿ ಬಾರ್ನಬ ಮತ್ತು ಸೌಲ ಸಿಟ್ಟಿನಿಂದ ತಮ್ಮ ನಿಲುವಂಗಿಗಳನ್ನು ಹರಿದು ಜನರಿಗೆ ಕೂಗಿ ಹೇಳಿದರು, ಮಹಾಜನರೇ, ನೀವು ಮಾಡುತ್ತಿರುವುದೇನು? ನಾವು ನಿಮ್ಮಂತೆ ಕೇವಲ ನರಮಾನವರು. ನಾವು ಬಂದಿರುವುದು ನಿಮಗೆ ಶುಭ ಸಂದೇಶವನ್ನು ಸಾರುವುದಕ್ಕೆ. ಭೂಮಿ ಆಕಾಶಗಳನ್ನು ಸಮಸ್ತವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೆ ಆರಾಧನೆ ಸಲ್ಲತಕ್ಕದ್ದು ಎಂಬುದಾಗಿ ಆ ಬಲಿಯನ್ನು ಅವರು ತಿರಸ್ಕರಿಸ್ತಾರೆ. ಒಂದು ಕ್ಷಣಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ಯಜ್ಞದ ಕುರಿಮರಿಯ ವಿವಾಹದ ಔತಣಕ್ಕೆ ಭಾಗ್ಯವಂತರು ಎಂದು ಪ್ರತಿದಿನ ಬಲಿಪೂಜೆಯಲ್ಲಿ ಪ್ರಭು ಯೇಸುವಿನ ಶರೀರ ಭುಜಿಸುವ ಮೊದಲು ಗುರುಗಳು ಹೇಳುವಾಗ ನಾವೆಲ್ಲರೂ ಒಟ್ಟಾಗಿ ಸೇರಿ, ಪ್ರಭು, ನಾನು ತಮ್ಮನ್ನು ಸ್ವೀಕರಿಸಲು ಯೋಗ್ಯನಲ್ಲ, ತಾವು ಒಂದೇ ಒಂದು ಮಾತು ನುಡಿದರೆ ನನ್ನ ಆತ್ಮವು ಸ್ವಸ್ಥವಾಗುತ್ತದೆ ಎಂದು ಆ ಒಂದು ವಾಕ್ಯದ ಮೂಲಕ ಶುದ್ಧೀಕರಿಸಲ್ಪಟ್ಟು ಯೇಸುವನ್ನು ನಾವು ಸ್ವೀಕರಿಸುತ್ತೇವೆ. ಅದೇ ರೀತಿಯಲ್ಲಿ ಪ್ರಭು ಯೇಸುವಿನ ವಿವಾಹ ಮಹೋತ್ಸವ, ಯಜ್ಞದ ಕುರಿಮರಿಯ ವಿವಾಹ ಔತಣಕ್ಕೆ ನಾವು ಭಾಗ್ಯವಂತರಾಗುವಂತೆ ದೇವರ ವಾಕ್ಯದಿಂದಲೂ ಪವಿತ್ರಾತ್ಮರಿಂದಲೂ ಯೇಸುವಿನ ರಕ್ತದಿಂದಲೂ ನಮ್ಮ ದೇಹಾತ್ಮ ಮನಸ್ಸು ಶುದ್ಧೀಕರಿಸಲ್ಪಡಲಿ, ಪವಿತ್ರೀಕರಿಸಲ್ಪಡಲಿ. ಸರ್ವೇಶ್ವರನು ಒಬ್ಬನಿಗೆ ಎಲ್ಲ ಸಮಯ ಸಂದರ್ಭದಲ್ಲಿ ಆರಾಧನೆ ಸಲ್ಲತಕ್ಕದ್ದು. ವಿಮೋಚನ 23-25ರಲ್ಲಿ ಸರ್ವೇಶ್ವರನಾದ ಸೃಷ್ಟಿಕರ್ತನಾದ ನನ್ನೊಬ್ಬನನ್ನೇ ನೀವು ಆರಾಧಿಸಬೇಕು. ನನ್ನನ್ನು ಆರಾಧಿಸುವಾಗ ನಿಮ್ಮ ಅನ್ನಪಾನಗಳು ಆಶೀರ್ವದಿಸಲ್ಪಡುತ್ತದೆ. ಯಾವುದೇ ರೋಗ ನಿಮ್ಮ ಶರೀರದಲ್ಲಿ ಕಾಡುವುದಿಲ್ಲ. ಬಂಜತನ, ಅಕಾಲಿಕ ಮರಣ ನಿಮ್ಮಲ್ಲಿರುವುದಿಲ್ಲ. ಪೂರ್ಣ ಆಯುಷ್ಯವನ್ನು ಕೊಡುತ್ತೇನೆಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವಿನ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡಲಿ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಯಾವ ವಸ್ತುಗಳನ್ನು ಆರಾಧನೆ ಮಾಡದೆ ಎಲ್ಲ ಸಮಯ ಸಂದರ್ಭದಲ್ಲೂ ನಮ್ಮ ರಕ್ಷಕನೂ ಪಾಪ ವಿಮೋಚಕನೂ ಆದ ಯೇಸು ಕ್ರಿಸ್ತರ ನಾಮಕ್ಕೆ ಮಾತ್ರ ಎಲ್ಲ ಸ್ತುತಿ ಸ್ತೋತ್ರ ಘನ ಮಾನ ಗೌರವ ಮಹಿಮೆ ಆರಾಧನೆ ಯುಗಯುಗಾಂತರಕ್ಕೂ ಸಲ್ಲಲಿ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ದೇವರೊಬ್ಬರನ್ನು ಬಿಟ್ಟು ಬೇರೆ ಯಾರನ್ನು ಸಹ ನಾವು ಆರಾಧಿಸಕೂಡದು. ಥ್ಯಾಂಕ್ ಯು.